ಚೆನ್ನಾಗಿದೆ. ಇಲ್ಲಿ ಏನೋ ತಂಪು ತಂಪು ಗಾಳಿ ತರ ಫೀಲ್ ಆಗುತ್ತೆ ನಿಮ್ಗೆ. ಬನ್ನಿ ಬನ್ನಿ ನವಿಲ್ ತೋರಿಸ್ತೀನಿ ನಿಮ್ಗೆ. ಐ ವಿಲ್ ಶೋ ಯು. ಏನಿದು ಪಕ್ಷಿಗಳ ಏನೋ ಸಮಥಿಂಗ್ ಬೋರ್ಡ್ ಬರ್ದಿತ್ತಲ್ಲ. ಆಮೇಲೆ ಸೊ ಇಲ್ಲಿ ಬೋಟಿಂಗ್ ಹೋಗ್ಬೇಕಿತ್ತು. ಸೊ ಬೋಟಿಂಗ್ ಹೋಗಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಬರೀ 20 ರೂಪೀಸ್ ಚೇಂಜ್ ಇಲ್ಲ ಅಂತ ಹೋಗಕ್ಕೆ ಆಗ್ತಿಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಎಲ್ಲಿ ಇದ್ದೀನಿ ಅಂತಂದ್ರೆ, ನಾನು ಕಾರಂಜಿ ಲೇಕ್ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಯಾವ ತರ ಇದೆ ಈ ಪ್ಲೇಸ್ ಅಂತ. ಆಲ್ರೆಡಿ ನಾನು ಒಂದ್ಸಲ ಫಸ್ಟ್ ಇಯರ್ ಅಲ್ಲಿ ಇರಬೇಕಾದ್ರೆ ಬಂದಿದ್ದೆ, ಆಯ್ತಾ. ಸೊ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದಷ್ಟೇ. ಕಾರಂಜಿ ಲೇಕ್ಗೆ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಟ್ ನಾನು ಆಟೋಲ್ಲಿ ಹೋಗಿದ್ದೆ. ಯಾಕಂದರೆ ಮಧ್ಯಾಹ್ನ ಹೋಗಿರೋದ್ರಿಂದ ತುಂಬ ಬಿಸಿಲಿರೋದ್ರಿಂದ ನಾವು ಬೇಗ ಹೋಗಿ ಬೇಗ ಬರಬೇಕು ಅಂತ ಆಟೋಲ್ಲಿ ಹೋಗಿದ್ವಿ. ಆ್ಯಂಡ್ ಸ್ಟಾರ್ಟಿಂಗ್ ನೀವು ಹೋದಾಗ ನಿಮಗೆ ಎಂಟ್ರಿ ಫೀಸ್ ಬಂದುಬಿಟ್ಟು 50 ರೂಪೀಸ್ ಇರುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಅಂದರೆ 30 ಆ ಥರ ಇರುತ್ತೆ. ಆ ಕಾರ್ ಪಾರ್ಕಿಂಗ್ ಕೂಡ ಜಾಗ ಎಲ್ಲ ಇರುತ್ತೆ, ನಿಮಗೆ ಪಾರ್ಕಿಂಗ್ ಕೂಡ ಮಾಡಬಹುದು. ಆಮೇಲೆ ಒಳಗಡೆ ಹೋದಾಗ ಇದು ಟೋಟಲ್ ಬಂದುಬಿಟ್ಟು 90 ಹೆಕ್ಟೇರ್ಸ್ ಇದೆ. ಅದರಲ್ಲಿ 55% ಬರೀ ವಾಟರಿಂದನೇ ಕೂಡಿದೆಯಂತೆ. ಆ್ಯಂಡ್ ಮಿಕ್ಕಿದೆಲ್ಲ ಏನಂತಂದರೆ ಲ್ಯಾಂಡ್ ಇದೆ. ಸೊ ಸ್ಟಾರ್ಟಿಂಗ್ ನೀವು ಹೋದಾಗ ಒಳಗಡೆ ಅಲ್ಲಿ ಪಿಕಾಕ್ ಗಾರ್ಡನ್ ಆಗಿರ್ಬೋದು, ಮತ್ತು ಬೋಟಿಂಗ್ ಆಗಿರ್ಬೋದು, ಮತ್ತು ಫೋಟೋಸ್ಗೆಲ್ಲ ತೊಗೊಳಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸಸ್ಸು. ಅಂದರೆ ಗಿಡ ಮರಗಳೆಲ್ಲ ಇದೆಯಲ್ವ, ಸೊ ಫೋಟೋಸ್ ಎಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ. ಅಂದರೆ ಯಾರ್ಯಾರು ನೇಚರ್ ಲವರ್ ಇರ್ತಾರಲ್ವ ಅವ್ರಿಗೆಲ್ಲ ಬೇಗ ಇಷ್ಟ ಆಗುತ್ತೆ. ಇದು ಬಂದು ಬೋಟಿಂಗ್ ಏರಿಯಾ. ಇಲ್ಲಿ ಬೋಟಿಂಗ್ ಎಲ್ಲ ಹೋಗ್ಬೋದು. ಆ್ಯಂಡ್ ಒಬ್ಬರಿಗೆ 60 ರೂಪೀಸ್ ಹಂಗಿರುತ್ತೆ. ಮತ್ತು ಅದರಲ್ಲಿ 5 ಮೆಂಬರ್ಸ್ ಅಂದರೆ 2 ಮೆಂಬರ್ಸ್ ಆ ಥರ ಎಲ್ಲ ಹೋಗ್ಬೋದು. ಚೆನ್ನಾಗಿರುತ್ತೆ ಬೋಟಿಂಗ್ ಎಲ್ಲ ಹೋಗೋಕ್ಕೆ. ನಾನು ಆಲ್ರೆಡಿ ಫಸ್ಟ್ ಇಯರಲ್ಲಿ ಒಂದ್ಸಲ ಹೋಗಿದ್ವಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ನಂಗೆ ಹೋಗಬೇಕಿತ್ತು, ಅಂದರೆ ನಾನು ಒಂದ್ಸಲ ಹೋದ್ರೂ ನಂಗೆ ಹೋಗಬೇಕು ಅಂತ ಆಸೆ ಆಗ್ತಾಯಿತ್ತು. ಬಟ್ ಏನಂತಂದರೆ ಅಲ್ಲಿ ಫೋನ್ಪೇನೂ ಇಲ್ಲ, ಚೇಂಜು ಇಲ್ಲ. 20 ರೂಪೀಸ್ ಅಂದರೆ 60 ಮಾಡಿಬಿಟ್ಟಿದ್ದಾರಾ. ನಮ್ಮ ಹತ್ರ 100 200 ಆ ಥರ ಇತ್ತು. 20 ರೂಪೀಸ್ ಚೇಂಜ್ ಇಲ್ಲ ಅಂತ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲಿ ಬೋಟಿಂಗ್ ಹೋಗಬೇಕಿತ್ತು. ಸೊ ಬೋಟಿಂಗ್ ಹೋಗೋಕ್ಕೆ ಆಗ್ತಿಲ್ಲ, ಯಾಕೆಂದರೆ ಬರೀ 20 ರೂಪೀಸ್ ಚೇಂಜ್ ಇಲ್ಲ ಅಂತ ಹೋಗೋಕ್ಕಾಗ್ತಿಲ್ಲ. ಅವ್ರು ನೋಡಿದ್ರೆ ಫೋನ್ಪೇನೂ ಇಟ್ಟಿಲ್ಲ, ತಿರ್ಗಾ ಈ ಕಡೆ ಕ್ಯಾಶ್ ಕೊಡಬೇಕು ಅಂತ ಹೇಳ್ತಾರೆ. ಕ್ಯಾಶ್ ಕೊಡೋಣ ಅಂದರೆ 20 ರೂಪೀಸ್ ಚೇಂಜು ಇಲ್ಲ ಅಂತ ಹೇಳ್ತಾರೆ. ಸೊ ಏನು ಮಾಡಬೇಕು, ಇಲ್ಲಿ ಬೇರೆಯವ್ರ ಹತ್ರ ಕೇಳೋಕ್ಕೂ ಹಿಂಸೆ. ನನ್ನ ಫ್ರೆಂಡು ನಾನು ಕೇಳಲ್ಲ ನೀನು ಕೇಳಲ್ಲ ಅಂತ ಕಿತ್ತಾಡ್ಕೊಂಡು ಹೋಗಲೇ ಇಲ್ಲ. ಸೊ ಬನ್ನಿ ಮುಂದೆ ತೋರಿಸ್ತೀನಿ. ಐ ವಿಲ್ ಶೋ ಯು. ಏನಿದು ಪಕ್ಷಿಗಳ ಏನೋ ಸಮಥಿಂಗ್ ಬೋರ್ಡ್ ಬರ್ದಿತ್ತಲ್ಲ. ಆಮೇಲೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಏನೇನಿದೆ ಅಂತಂದ್ರೆ ಪಾರಿವಾಳ ಇದೆ, ಮತ್ತೆ ಬ್ಲ್ಯಾಕ್ ಸ್ವಾನ್ ಅಂದ್ರೆ ಕಪ್ಪು ಹಂಸ ಇದೆ, ಮತ್ತೆ ಸಾರಸ್ ಕ್ರೇನ್ ಅಂತೆ, ಮತ್ತೆ ನವಿಲು, ಪಿಕಾಕ್ ಅಲ್ಲೇ ಓಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ. ನಿಮ್ಗೆ ಕಾಣಿಸ್ತಿದ್ಯಾ? ಇದೀನಿ ನಾನು ಆ ಕಡೆಯಿಂದ ಬಂದ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಸಿಲ್ವರ್ ಪೇಷಂಟ್ ಅಂತೆ, ಮತ್ತೆ ಕಲೀಜ್ ಪೇಷಂಟ್ ಅಂತೆ, ಲೇಡಿ ಅಮರಸ್ ಪೇಷಂಟ್ ಅಂತೆ, ಎಲ್ಲೋ ಗೋಲ್ಡನ್ ಪೇಷಂಟ್ ಅಂತೆ, ಚೈನ್ ರಿಂಗ್ ನೇಕಡ್ ಪೇಷಂಟ್, ಕೆಂಪು ಕಾಡು ಕೋಳಿ, ಇಷ್ಟೆಲ್ಲ ಇದೆ ಇದರಲ್ಲಿ. ಸೊ ಬನ್ನಿ ಒಂದೊಂದೇ ನೋಡೋಣ. ಫಸ್ಟ್ ಒಂದು ಕೋಳಿ ಕಾಣಿಸ್ತು, ಇದು ಕೆಂಪು ಕಾಡು ಕೋಳಿ ಇದೇ ಇರಬೇಕು ಐ ಥಿಂಕ್. ಚೆನ್ನಾಗಿದೆ. ಇಲ್ಲಿ ಏನೋ ತಂಪು ತಂಪು ಗಾಳಿ ತರ ಫೀಲ್ ಆಗುತ್ತೆ ನಿಮ್ಗೆ. ಬನ್ನಿ ಬನ್ನಿ ನವಿಲ್ ತೋರಿಸ್ತೀನಿ ನಿಮ್ಗೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ಈ ಗಾಯ್ಸ್ ಇಲ್ಲಿದೆ ನೋಡಿ ನವಿಲು. ಕಾಣಿಸ್ತಾ ಇದೆ ಅಲ್ಲ? ಪಾಡಿಗೆ ಅದು ತಿಂತಾ ಇದೆ, ನಾವು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಹಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಸುತ್ತ ಎಲ್ಲ ಅದು ಇದು ಹೂವಿನ ಗಿಡ ಅದೆಲ್ಲ ಇದೆ, ಮತ್ತೆ ಮರಗಳು ಇದೆ. ಇದು ಯಾವ ಮರ ಅಂತ ಗೊತ್ತಿಲ್ಲ. ಮತ್ತೆ ಈ ಕಡೆ ನೀರಿರೋದ್ರಿಂದ ಒಂಥರ ನಾನು ಮಾತಾಡ್ತೀನಿ ಅಂತಾನೆ ನನ್ನ ಕಡೆ ಹಿಡಿ. ಆ ಕಡೆ ಎಲ್ಲ ನೀರಲ್ಲಿ ಕೂಡ ಪಕ್ಷಿಗಳು ಓಡಾಡ್ತಾ ಇತ್ತು. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ನೇಮ್ಸ್, ನಾನು ಆ ಥರ ಹೆಸರು ಕೇಳೇ ಇಲ್ಲ. ಬೋರ್ಡ್ ಹಾಕಿದ್ದಾರೆ ನೋಡಿ. ನಾವು ಅನಿಮಲ್ಸ್ಗೆ ಟೀಸ್ ಮಾಡೋದಾಗಿರ್ಬೋದು, ಫೀಡ್ ಮಾಡೋದಾಗಿರ್ಬೋದು ಮಾಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ನವಿಲು ಅದರದ್ದು ರೆಕ್ಕೆನೆ ಬಿಚ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದೆ. ಆ ನವಿಲು ಹಂಗೆ ಇತ್ತು ನೋಡಿ. ಅದು ಕಾಣಿಸ್ತಾ ಇದೆ ಅಲ್ವಾ?
ನೋಡಿ ಇಲ್ಲೊಂದಿದೆ. ಇದು ಯಾವ ಪಕ್ಷಿ? ಅದು ಯಾವುದೋ ಪೇಷಂಟ್ ಅಂತ ಪಕ್ಷಿ ಬರ್ದಿದ್ರು, ಅದೇ ಇರ್ಬೇಕನ್ಸುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಅದು ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಮತ್ತೇನಿದೆ ಅಂತ ನೋಡೋಣ. ಅಲ್ಲಿ ನವಿಲ್ ನೋಡಿ, ನನ್ಗೆ ಇವತ್ತೇ ಗೊತ್ತಾಗಿರೋದು ನವಿಲ್ ಮರ ಹತ್ಕೊಂಡು ಕೂತ್ಕೊಳ್ಳುತ್ತೆ ಅಂತ. ನಿಜವಾಗ್ಲೂ ನಂಗೆ ಇವತ್ತೇ ಗೊತ್ತಾಗಿರೋದು. ಅಲ್ಲಿ ನೋಡಿ, ಅಲ್ಲೊಂದು ಕೂತ್ಕೊಂಡಿದೆ, ಅಲ್ಲೊಂದು ಕೂತ್ಕೊಂಡಿದೆ. ಬಾ ಸಾಕು. ಸೊ ಅಲ್ಲಿ ನೋಡಿ, ಅದು ಯಾವುದೋ ಪೇಷಂಟ್ ಪಕ್ಷಿ ಅನ್ಕೋತೀನಿ. ಅಲ್ಲೇನೋ ಬರ್ದಿದ್ರಲ್ಲ, ತುಂಬ ಪೇಷಂಟ್ ಅಂತ ಯೂಸ್ ಮಾಡಿದ್ರು. ಅದರಲ್ಲಿ ಯಾವ ಪೇಷಂಟ್ ಪಕ್ಷಿ ಅಂತ ನಂಗೆ ಗೊತ್ತಿಲ್ಲ. ಅಲ್ಲೊಂದು ಪಕ್ಷಿ ಇದೆ ನೋಡಿ, ಕಾಣಿಸ್ತಾ ಇಲ್ಲ. ಸೊ ಬನ್ನಿ ಹೋಗೋಣ. ಇಲ್ಲೂ ಮಿಡಲಲ್ಲಿ ನೀರು ಚೆನ್ನಾಗಿದೆ ಅಲ್ವಾ? ಆಯ್ತು ಗೈಸ್, ಇಷ್ಟೇ ಎಂಡಿಂಗು. ಗೇಟ್ ಬಂದ್ಬಿಡ್ತು. ಇಲ್ಲೊಂದು ಪಕ್ಷಿ ಇದೆ ನೋಡಿ, ಇದು ಫುಲ್ ವೈಟ್ ಕಲರಲ್ಲಿದೆ, ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಇಷ್ಟೆಲ್ಲ ನೋಡಿಕೊಂಡು ಹೋಗೋಷ್ಟರಲ್ಲಿ ಆಮೇಲೆ ಮತ್ತೆ ಈ ಕಡೆ ಎಕ್ಸಿಟ್ ಆದ್ವಿ ನಾವು, ಈ ಕಡೆ ಗೇಟಿಂದ. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಓಪನ್ ಇತ್ತು ಆಯಿತಾ, ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಆಮೇಲೆ ಅಲ್ಲಿ ಹೊರಗಡೆ ಎಲ್ಲ ಬರ್ಡ್ಸ್ ನಾನು ಹೇಳಿದ್ನಲ್ವ, ಅದ್ರದ್ದೆಲ್ಲ ಡೀಟೇಲ್ಸ್ ಹಾಕಿದ್ರು ಹೊರಗಡೆ. ನೋಡಿ ಇಲ್ಲಿ ಹಾಕಿದ್ದಾರೆ. ಇದು ಯಾವುದೋ ಒಂದು ಪಕ್ಷಿ, ಅದೇ ಸಾರಸ್ ಕ್ರೇನ್ ಅಂತ ಓದಿದ್ನಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ನಾವು ಇಲ್ಲಿ ಟವರ್ ಹತ್ರ ಬಂದ್ವಿ. ಇಲ್ಲಿ ಏನಿಲ್ಲ, ಜಸ್ಟ್ ಮೇಲೆ ಹತ್ಕೊಂಡು ನೋಡೋಕ್ಕೇನೋ ಒಂದು ವ್ಯೂ ಚೆನ್ನಾಗಿದೆ ಅಂತ. ಅಲ್ಲಿನೂ ಕಿಡ್ಸ್ ಪ್ಲೇ ಏರಿಯಾ ಮತ್ತು ಬೇರೆ ಬೇರೆ ಪ್ಲೇಸಸ್ ಇತ್ತು. ಅದು ವೀಡಿಯೋ ಮಾಡಿದ್ದೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ವೀಡಿಯೋನೇ ಪೋಸ್ಟ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಇಷ್ಟೆಲ್ಲ ಇದೆಯಲ್ವಾ, ಇಷ್ಟೇ ಹಾಕೋಣ ಅಂತ ಹಾಕಿದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಈ ಥರ ಅರ್ಧಂಬರ್ಧ ವೀಡಿಯೋ ಹಾಕಲ್ಲ ಆಯಿತಾ. ಸೊ ನೆಕ್ಸ್ಟ್ ಟೈಮ್ ಪೂರ್ತಿ ಕ್ಲಿಯರಾಗೇ ಹಾಕ್ತೀನಿ. ಸಾರಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.